Hello students, welcome to our YouTube channel. This is Rupeshar. Today we are going to discuss about sets chapter from first PUC. So what is sets? These are all the concepts we will study in this video. Before going to that, let us discuss weightage of this chapter. So in several exams, the question will be asked from the chapter sets from first PUC, right? So for this chapter, what are the weightages in several exams we have? First, so let us get into a topic. So we are studying sets chapter today. So from the sets, so many questions will be asked in several exams. So let us discuss what are all the weightage of the sets chapter from first PUC for KCT exam, for Karnataka board exams and for JEE exams. So let us discuss today. So from this set chapter for Karnataka board exam. So Karnataka board exam, that means your annual exam. So question will be asked for 8 marks. So question will be asked for 8 marks. How does this 8 marks is splitted? So 8 marks is splitted like this in the way. So 1 mark question, 1 will be there. So 1 mark question, 1 question will be there. So similarly, 2 marks question, 2 marks question, 2 question will be asked. 2 marks question, 2 question will be asked. 3 marks question, 3 marks question, 1 question will be there. So 1 mark question, 1 will be asked, 2 marks question, 2 will be asked, 3 marks question, 1 will be asked. Okay, now 1 question from 3 marks, 2 questions from 2 marks, 1 question from 1 mark. So totally 8 marks with 4 questions. 4 questions, 8 marks. If you studied well, so 8 marks is in your pocket, right? So on the same way, so in Karnataka common entrance test. So common entrance test, the exam, or in this exam, question will be asked for 1 mark, 1 question. They may be asked whether or not, but 1 marks, 1 question will be there usually. Similarly, in JEE exam, so in JEE mains, 1 question will be there for 4 marks. For 4 marks, 1 question will be there. Okay, na? 4 marks, 1 question will be there. So JEE mains ಅಲ್ಲಿ 4 marks ಗೆ ಒಂದು ಕ್ವಶನ್ ಕೇಳ್ತಾ ಹೋಗ್ತಾರೆ. ಸೊ ಇದಿಷ್ಟು ವೇಟೇಜ್ ಆಫ್ ದಿಸ್ ಚಾಪ್ಟರ್. ಹಾಗಿದ್ರೆ ಸರ್, ಸೊ ಈ ಚಾಪ್ಟರ್ ಅಲ್ಲಿ ಏನೇನೆಲ್ಲ ಓದ್ತೀವಿ? ಸೊ ಸೆಟ್ಸ್ ಅಂದ್ರೆ ಏನು ಅಂತ ಓದ್ತೀವಿ. ಓಕೆನಾ? ಸೆಟ್ಸ್ ಅಂದ್ರೆ ಏನು, ಆ ಸೆಟ್ಸ್ ನ ರೆಪ್ರೆಸೆಂಟ್ ಮಾಡೋದು ಹೇಗೆ, ಹೌ ಟು ರೆಪ್ರೆಸೆಂಟ್ ಅಂದ್ರೆ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ನ ಓದ್ತೀವಿ. ಸೊ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ಥಿಯರಿಟಿಕಲಿ ಸೊ ರೋಸ್ಟರ್ ಮೆಥಡ್ ಮತ್ತೆ ಟ್ಯಾಬ್ಲರ್ ಮೆಥಡ್ ಅಂತ ಬರುತ್ತೆ. ಅದೇ ರೀತಿ ಸೆಟ್ ಬಿಲ್ಡರ್ ಮೆಥಡ್ ಅಂತ ಬರುತ್ತೆ. ಸೊ ಅದು ಥಿಯರಿಟಿಕಲ್ ಮೆಥಡ್ ಆಯ್ತು. ಸೊ ಅದೇ ರೀತಿ ಜಾಮಿಟ್ರಿಕಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ವೆನ್ ಡಯಾಗ್ರಾಮ್ಸ್ ಅಂತ ಓದ್ತೀವಿ. ಆ ಕಾನ್ಸೆಪ್ಟ್ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ಅಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ಏನು ಓದ್ತೀವಿ ಸರ್ ಅಂದ್ರೆ ಟೈಪ್ಸ್ ಆಫ್ ಸೆಟ್ಸ್ ಓದ್ತೀವಿ. ಟೈಪ್ಸ್ ಆಫ್ ಸೆಟ್ಸ್ ಓದ್ತೀವಿ. ಸೊ ಈ ಟೈಪ್ಸ್ ಆಫ್ ಸೆಟ್ಸ್ ಓದಿದ್ಮೇಲೆ ಸೊ ಸಮ್ ಲಾಸ್, ಸೊ ಲಾಸ್ ಓದ್ತೀವಿ. ಅಂದ್ರೆ ಐಡೆಂಟಿಟಿ ಲಾ, ಅಸೋಸಿಯೇಟಿವ್ ಲಾ, ಕಾಮುಟೇಟಿವ್ ಲಾ, ಈ ತರ ಲಾಸ್ ಗಳನ್ನ ಓದ್ತಾ ಹೋಗ್ತೀವಿ. ಟೈಪ್ಸ್ ನಲ್ಲೇ ಓದ್ತೀವಿ. ಸೊ ಇನ್ ದಟ್ ಟೈಪ್, ಸೊ ಟೈಪ್ಸ್ ನಲ್ಲಿ ಟೈಪ್ಸ್ ಆದ್ಮೇಲೆ ಓದ್ತಾ ಹೋಗ್ತೀವಿ ಲಾಸ್ ಆಫ್ ಸೆಟ್ಸ್. ಅದಾದ್ಮೇಲೆ ಆಪರೇಷನ್ಸ್, ಸೊ ಅಥವಾ ಲಾಸ್ ಹೋಗೋಕ್ಕೂ ಮುಂಚೆನೆ ಆಪರೇಷನ್ಸ್ ಆನ್ ಸೆಟ್ಸ್ ಓದ್ತೀವಿ. ಆಪರೇಷನ್ಸ್, ಸೊ ಆಪರೇಷನ್ಸ್ ಅಂದ್ರೆ ಏನು ಸರ್ ಅಂದ್ರೆ ಫಂಡಮೆಂಟಲ್ ಆಪರೇಷನ್ಸ್ ಯಾವ್ದಾದ್ರು ಮ್ಯಾಥಮೆಟಿಕ್ಸ್ ಅಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಅದೇ ರೀತಿ ಸೆಟ್ಸ್ ಅಲ್ಲಿ ಆಪರೇಷನ್ ಅಂತ ಬಂದಾಗ ಯೂನಿಯನ್, ಇಂಟರ್ಸೆಕ್ಷನ್, ಕಾಂಪ್ಲಿಮೆಂಟ್, ಸೊ ಈ ರೀತಿ ಇಷ್ಟು ಕಾನ್ಸೆಪ್ಟ್ಸ್ ನ ಓದ್ತಾ ಹೋಗ್ತೀವಿ. ಸೊ ಇದಿಷ್ಟು ಬ್ರೀಫ್ ಆಫ್ ದಿಸ್ ಚಾಪ್ಟರ್. ಓಕೆನಾ? ಏನೇನೆಲ್ಲ ಓದ್ಸೋ ನಾವು. ಸೊ ವೇಟೇಜ್ ಎಲ್ಲ ನೋಡಿದಾಯ್ತು. ಸೊ ಈಗ ಲೆಟ್ ಅಸ್ ಎಂಟರ್ ಇಂಟು ಟಾಪಿಕ್. ಸೊ ಟಾಪಿಕ್ ಎಂಟರ್ ಆಗೋಣ. ಸೊ ಇಲ್ಲಿ ಏನ್ ಹೇಳ್ತೀವಿ, ಫಸ್ಟ್ ಸೆಟ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ಫಸ್ಟ್ ಅದೇ ಬೇಕಲ್ವಾ? ಸೊ ಸೆಟ್ಸ್ ಅಂತ ಚಾಪ್ಟರ್ ರೇಟಿಂಗ್ ಇದ್ಮೇಲೆ ಸೆಟ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ಏನು ಸೆಟ್ ಅಂದ್ರೆ, ಸೊ ಇಲ್ಲಿ ನಾವು ಡೆಫಿನೇಷನ್ ಬರ್ದಿದ್ದೀವಿ. ಸೊ ಡೆಫಿನೇಷನ್ ಅಲ್ಲಿ ಏನ್ ಹೇಳ್ತೀವಿ ನೋಡ್ತಾ ಹೋಗೋಣ. ಎ ಸೆಟ್ ಇಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಹೇಳ್ತೇವೆ. ಸೊ ಅದೇನು ಅರ್ಥ ಆಗ್ತಿಲ್ಲ ಸರ್, ಬನ್ನಿ ಸ್ವಲ್ಪ ಎಕ್ಸಾಂಪಲ್ ನೋಡ್ಕೊಂಡು ಬರೋಣ, ಆಮೇಲೆ ವಿ ವಿಲ್ ಎಂಟರ್ ಇಂಟು ಡೆಫಿನೇಷನ್. ಸೊ ಫಸ್ಟ್ ಇಲ್ಲಿ ರಿವರ್ಸ್ ಇನ್ ಕರ್ನಾಟಕ ಅಂತ ಹೇಳ್ತೇವೆ. ಕರ್ನಾಟಕದಲ್ಲಿ ಯಾವ್ಯಾವೆಲ್ಲ ರಿವರ್ಸ್ ಬರುತ್ತೆ ಬರಿತಾ ಹೋಗ್ಬೋದಾ? ಸೊ ಕರ್ನಾಟಕದಲ್ಲಿ ಮೊದಲನೇದು ಕಾವೇರಿ ಬರುತ್ತಾ? ಸೊ ಎರಡನೇದು ತುಂಗಭದ್ರಾ ಬರುತ್ತಾ? ನೆಕ್ಸ್ಟ್ ಸೊ ಹೇಮಾವತಿ ಬರುತ್ತಾ? ಸೊ ಈ ರೀತಿ ಕರ್ನಾಟಕದಲ್ಲಿ ಬರ್ತಕ್ಕಂಥ ಎಲ್ಲಾ ರಿವರ್ಸ್ ನೇಮ್ಗಳೆಲ್ಲ ಬರಿತಾ ಹೋಗ್ಬೋದು. ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ನೆಕ್ಸ್ಟ್ ಎಕ್ಸಾಂಪಲ್ ಬನ್ನಿ. ಸೊ ವಾಟ್ ಇಸ್ ದ ನೆಕ್ಸ್ಟ್ ಎಕ್ಸಾಂಪಲ್? ಓವೆಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಂತ ಕೇಳ್ತೇವೆ. ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಯಾವ್ದೆಲ್ಲ ಓವೆಲ್ಸ್ ಇದಾವೆ? ಎ, ಇ, ಐ, ಓ, ಯು. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಇಲ್ಲಿ ಬಂದು ಏನೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ದ ನಂಬರ್ 6 ಅಂತ ಹೇಳ್ತಾರೆ. 6 ಅನ್ನೋ ನಂಬರ್ಗೆ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ದಾವ್ದು ಇರುತ್ತೆ? ಸೊ 3 ಮತ್ತೆ 2. ಸೊ ಎರಡೇ ತಾನೇ ಪ್ರೈಮ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಇದು ಎಕ್ಸಾಂಪಲ್ಸ್ ಅಂತ ಹೇಳಿದೆ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು?
ಒಂದಷ್ಟು ಕಲೆಕ್ಟ್ ಮಾಡ್ತಾ ಇದೀವಿ, ಒಂದಷ್ಟು ಆಬ್ಜೆಕ್ಟ್ಸ್ ನ ವಿ ಆರ್ ಗೆಟಿಂಗ್ ಕಲೆಕ್ಟೆಡ್. ಕರೆಕ್ಟ್ ಅಲ್ವಾ? ಇಲ್ಲಿ ಏನ್ ಮಾಡ್ತಾ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಿವರ್ಗಳನ್ನ ನೇಮ್ನೆಲ್ಲ ಒಂದ್ ಕಡೆ ಕಲೆಕ್ಟ್ ಮಾಡಿದೀವಿ. ಸೊ ಇಲ್ಲಿಗೆ ಬಂದು ಇಂಗ್ಲಿಷ್ ಆಲ್ಫಾಬೆಟ್ಸ್ ನಲ್ಲಿ ಓವೆಲ್ಸ್ ಅಂತ ಯಾವೆಲ್ಲ ಲೆಟರ್ಸ್ ನ ಕರಿತೀವಿ ಅದನ್ನ ಕಲೆಕ್ಟ್ ಮಾಡಿದೀವಿ. ನೆಕ್ಸ್ಟ್ ಅದೇ ರೀತಿ ಇಲ್ಲೇನ್ ಮಾಡ್ತಾ ಇದೀವಿ, ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾ ಇದ್ವಿ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ದಿ ನಂಬರ್ 6 ಅನ್ನೋ ನಂಬರ್ಗೆ ಯಾವೆಲ್ಲ ಪ್ರೈಮ್ ಫ್ಯಾಕ್ಟರ್ಸ್ ಬರುತ್ತೆ ಅದನ್ನ ಕಲೆಕ್ಟ್ ಮಾಡ್ಕೊತಾ ಇದ್ವಿ. ಸೊ ಯಾವೆಲ್ಲ ಬರುತ್ತೆ 3, 2. ಸೊ ಇದನ್ನ ನೋಡಿದ್ಮೇಲೆ ನಿಮ್ಗೆ ಡೆಫಿನೇಷನ್ ಅರ್ಥ ಆಗಿಲ್ವಾ? ನೋಡಿ ಇಲ್ಲಿ, ಎ ಸೆಟ್ ಇಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್. ಸೊ ಒಂದು ನಿರ್ದಿಷ್ಟವಾದಂತ ವಸ್ತುಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದೇ ಸೆಟ್. ಸೊ ಸೆಟ್ ಇಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ ಅಂತಾನೆ ಹೇಳ್ಬೋದು, ಅಥವಾ ಸೆಟ್ ಇಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತಾನೆ ಹೇಳ್ಬೋದು. ಆಬ್ಜೆಕ್ಟ್ಸ್ ಇಸ್ ನಥಿಂಗ್ ಬಟ್ ಎಲಿಮೆಂಟ್ಸ್. ಸೊ ಇವನ್ನೇ ನಾವು ಸೆಟ್ ಅಂತ ಕರಿತೀವಿ. ಸೊ ರಿವರ್ಸ್ ಇನ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಿವರ್ಗಳನ್ನ ನೇಮ್ನ ಒಂದು ಕಲೆಕ್ಟ್ ಮಾಡಿ ಒಂದ್ ಕಡೆ ಬರೆಯುವಂಥದ್ದು. ಸೊ ಅದು ಕೂಡ ಸೆಟ್. ಸೊ ಕಾವೇರಿ, ತುಂಗಭದ್ರಾ, ಹೇಮಾವತಿ, ಘಟಪ್ರಭಾ, ಮಲಪ್ರಭಾ, ಕೃಷ್ಣ, ಸೊ ಈ ರೀತಿ ಯಾವ್ದಾದೆಲ್ಲ ರಿವರ್ಸ್ ನೇಮ್ಗಳು ಬರ್ತದೆ ಕರ್ನಾಟಕದಲ್ಲಿ ಹರಿಯುವಂತ ನದಿಗಳ ಹೆಸರುಗಳನ್ನ ಬರೆಯೋದು. ಸೊ ಇಟ್ಸ್ ಎ ಸೆಟ್. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಓವೆಲ್ಸ್. ಸೊ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಎಷ್ಟು ಓವೆಲ್ಸ್ ಗಳಿದಾವೆ? ಎ, ಇ, ಐ, ಓ, ಯು 5 ಓವೆಲ್ಸ್ ಬರ್ತವೆ. ಸೊ 5 ಓವೆಲ್ಸ್ ನ ನಾವು ಇಲ್ಲಿ ಬರ್ದಿದೀವಿ. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಅದೇ ರೀತಿ ಸೊ ಕಾನ್ಸನೆಂಟ್ಸ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಂತ ಬರೆದ್ರೆ ಇನ್ನೆಲ್ಲ ಯಾವ್ದಾದೆಲ್ಲ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಕಾನ್ಸನೆಂಟ್ಸ್ ಬರುತ್ತೆ ಅದನ್ನೆಲ್ಲ ಬರೀತಾ ಹೋಗ್ತೀರಾ. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ನಂಬರ್ 6 ಅಂತ ಬರ್ದಿದ್ದೀನಿ. ಸೊ ಇಲ್ಲಿ 3, 2 ಅಂತ ಬರೀತೀರಾ. ಸೊ ಅದೇ ರೀತಿ ಯಾವ್ಯಾವೆಲ್ಲ ನಂಬರ್ಸ್ಗೆ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಬರಿತೀವಿ. ಇದೊಂದು ಎಕ್ಸಾಂಪಲ್ಸ್ ಅಷ್ಟೇ. ಸೊ ಇದಿಷ್ಟೇ ಸೆಟ್ ಸರ್ ಅಲ್ಲ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್, ಬಟ್ ನಾವು ಒಂದಷ್ಟು ಎಕ್ಸಾಂಪಲ್ಸ್ ನ ತಗೊಂಡು ಇಲ್ಲಿ ಬರ್ದಿದೀವಿ. ಸೊ ಇದನ್ನ ಸೆಟ್ ಅಂತ ಕರಿತೀವಿ. ಸೆಟ್ ಅಂದ್ರೆ ಏನು? ಇಟ್ಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್, ಅಥವಾ ಎ ಸೆಟ್ ಇಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತದ? ಸೆಟ್ ಅಂದ್ರೆ ಏನು? ಒಂದು ನಿರ್ದಿಷ್ಟವಾದಂತ ವಸ್ತುಗಳನ್ನ ಕಲೆಕ್ಟ್ ಮಾಡಿ ಇಡ್ತಕ್ಕಂಥದ್ದು. ಸೊ ಸೆಟ್ ಇಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ ಅಥವಾ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಓಕೆನಾ? ಸೆಟ್ ಬಗ್ಗೆ. ಸೊ ನೆಕ್ಸ್ಟ್ ಏನ್ ಬರುತ್ತೆ? ಸೊ ಸರ್ ಸೆಟ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಸೊ ಕಲೆಕ್ಟ್ ಮಾಡ್ತೀವಿ ಆಬ್ಜೆಕ್ಟ್ಸ್ ಗಳನ್ನ. ಸೆಟ್ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು? ಸೆಟ್ ರೆಪ್ರೆಸೆಂಟ್ ಮಾಡಕ್ಕೆ ವಿಧಾನಗಳಿಲ್ವಾ? ಸೊ ಸೆಟ್ ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅದಕ್ಕೆ ಮುಂಚೆ, ಸೊ ಯೂಶಲಿ ಸೆಟ್ಸ್ ಆರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್. ಸೊ ಸೆಟ್ಸ್ ನ ಯಾವ ಲೆಟರ್ಸ್ ಗಳಿಂದ ಡಿನೋಟ್ ಮಾಡಿ? ಯೂಶಲಿ ಡಿನೋಟೆಡ್ ಬೈ. ಸೊ ಯಾವ ಲೆಟರ್ಸ್ ಗಳಿಂದ ಡಿನೋಟ್ ಮಾಡ್ತೀವಿ ಸರ್? ಸೆಟ್ ನ ಡಿನೋಟ್ ಮಾಡ್ಬೇಕಲ್ವಾ? ಸೊ ಯಾವ ರೀತಿ ಸೆಟ್ ನ ಡಿನೋಟ್ ಮಾಡ್ತೀವಿ ಅಂದ್ರೆ, ಸೆಟ್ಸ್ ಆರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್ಸ್. ಯಾವ್ದು ಬರುತ್ತೆ? ಎ, ಬಿ, ಸಿ. ಸೊ ಇನ್ನು ಯಾವ್ಯಾವೆಲ್ಲ ಲೆಟರ್ಸ್ ಬರುತ್ತೆ ಆ ಎಲ್ಲಾ ಲೆಟರ್ಸ್ ಗಳಿಂದ. ಸೊ ಇದಷ್ಟು ಎಕ್ಸಾಂಪಲ್. ಸೊ ಎಕ್ಸೆಟ್. ಸೊ ಸೆಟ್ಸ್ ನ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ? ಸೆಟ್ಸ್ ಆರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್ಸ್. ಇಂಗ್ಲಿಷ್ ಆಲ್ಫಾಬೆಟ್ಸ್ ನಲ್ಲಿ ಬರ್ತಕ್ಕಂಥ ಕ್ಯಾಪಿಟಲ್ ಲೆಟರ್ಸ್ ಗಳಿಂದ ಸೆಟ್ಸ್ ನ ಡಿನೋಟ್ ಮಾಡ್ತೀವಿ. ಒಂದಷ್ಟು ಎಕ್ಸಾಂಪಲ್ ಬರ್ತೀನಿ. ಸೆಟ್ ಎ, ಸೆಟ್ ಬಿ, ಸೆಟ್ ಸಿ, ಸೊ ಸೆಟ್ ಎಕ್ಸ್, ಸೆಟ್ ವೈ, ಸೆಟ್ ಝೆಡ್, ಈ ರೀತಿ ಬರಿತಾ ಹೋಗ್ತೀವಿ. ಸೊ ಇದು ಸೆಟ್ಸ್ ಆರ್ ಡಿನೋಟೆಡ್ ಬೈ. ಓಕೆನಾ? ಸೊ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಇರ್ತದೆ ತಾನೆ. ಸೊ ಈಗ ನೋಡಿ ಎ, ಇ, ಐ, ಓ, ಯು ಅಂತ ಇತ್ತು, ಇವೆಲ್ಲ ಎಲಿಮೆಂಟ್ಸ್ ಅಲ್ವಾ? ಆ ಸೆಟ್ಟಿನ ಎಲಿಮೆಂಟ್ಸ್ ನ. ಸೊ ಇಲ್ಲಿ ನೋಡಿ ಎಲಿಮೆಂಟ್ಸ್. ಸೊ ಎಲಿಮೆಂಟ್ಸ್ ಆಫ್ ಸೆಟ್ಸ್ ಆರ್ ಡಿನೋಟೆಡ್ ಆರ್ ರೆಪ್ರೆಸೆಂಟೆಡ್ ಬೈ. ಸೊ ಡಿನೋಟ್ ಮಾಡ್ತೀವಿ ಅಥವಾ ರೆಪ್ರೆಸೆಂಟ್ ಮಾಡ್ತೀವಿ. ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಸ್ಮಾಲ್ ಲೆಟರ್ಸ್ ನ ಯೂಸ್ ಮಾಡ್ತೀವಿ ಸೆಟ್ ಒಳಗಡೆ ಬರೀಲಿಕ್ಕೆ. ಸೊ ವಿ ವಿಲ್ ಯೂಸ್ ಸ್ಮಾಲ್ ಲೆಟರ್ಸ್. ಯಾವ್ದೆಲ್ಲ ಸ್ಮಾಲ್ ಲೆಟರ್ಸ್? ಎ, ಬಿ, ಸಿ, ಈ ತರ. ಸೊ ಸೆಟ್ ವರ್ಗ. ಸೊ ಯಾವೆಲ್ಲ ಸ್ಮಾಲ್ ಲೆಟರ್ಸ್ ಬರುತ್ತೆ ಆ ಸ್ಮಾಲ್ ಲೆಟರ್ಸ್ ಯೂಸ್ ಮಾಡ್ಕೊಂಡು ಸೆಟ್ ಒಳಗಡೆ ಇರ್ತಕ್ಕಂಥ ಎಲಿಮೆಂಟ್ಸ್ ನ ಅಥವಾ ಆಬ್ಜೆಕ್ಟ್ಸ್ ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದಿಷ್ಟ ಆಯ್ತು. ಸೊ ಇದಾದ ಮೇಲೆ ಸೊ ನಾವು ಸೆಟ್ಸ್ ಅಲ್ಲಿ ಯಾವ ರೀತಿ ಬರಿತೀವಿ ಸರ್? ಸೊ ಹೌ ಟು ರೆಪ್ರೆಸೆಂಟ್ ಎ ಸೆಟ್? ಅದರಲ್ಲಿ 2 ಮೆಥಡ್ಗಳಿದಾವೆ. ದೇರ್ ಆರ್ 2 ಮೆಥಡ್ಸ್. ಯೂಶಲಿ 3 ಮೆಥಡ್ಸ್ ಅಂತ ಕರಿತೀವಿ. ಒಂದು ಡಿಸ್ಕ್ರಿಪ್ಷನ್ ಮೆಥಡ್ ಅಂತ ಕರಿತೀವಿ. ಸುಮ್ಮನೆ ಜಸ್ಟ್ ಈ ರೀತಿ ರಿವರ್ಸ್ ಇನ್ ಕರ್ನಾಟಕ, ವೋವೆಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್, ಇವನ್ನೆಲ್ಲ ಡಿಸ್ಕ್ರಿಪ್ಷನ್ ಮೆಥಡ್ ಅಂತ ಕರಿತೀವಿ. ಬಟ್ ನಿಮಗೆ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥದ್ದು ಮೊದಲನೇದು ಇಟ್ಸ್ ಎ ರೋಸ್ಟರ್ ಮೆಥಡ್ ಅಥವಾ ಟ್ಯಾಬ್ಲರ್ ಮೆಥಡ್ ಅಂತ ಕರಿತೀರಿ. ಸೊ ನೆಕ್ಸ್ಟ್ ಇನ್ನೊಂದು ಮೆಥಡ್ ಬಂದ್ಬಿಟ್ಟು ಸೆಟ್ ಬಿಲ್ಡರ್ ಮೆಥಡ್ ಅಂತ ಇದೆ. ದೇರ್ ಆರ್ 2 ಟೈಪ್ಸ್ ಆಫ್ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ಇನ್ ಯುವರ್ ಸಿಲೆಬಸ್. ಮೊದಲನೇದು ಯಾವುದು? ಸೊ ಟ್ಯಾಬ್ಲರ್ ಮೆಥಡ್ ಅಥವಾ ರೋಸ್ಟರ್ ಮೆಥಡ್ ಅಂತ ಕರೀತಾರೆ. ಸೊ ಇನ್ನೊಂದು ಒಂದು ಸೆಟ್ ಬಿಲ್ಡರ್ ಮೆಥಡ್ ಅಂತ ಕರೀತಾರೆ. ಸೊ ಈ 2 ಟೈಪ್. ಏನು ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ಯಾವ ರೀತಿ ಮಾಡೋದು? ಸೊ ಇದನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಟಾಪಿಕ್ ರೆಪ್ರೆಸೆಂಟೇಷನ್ ಆಫ್ ಎ ಸೆಟ್. ಸೊ ಡೆಫಿನೇಷನ್ ಆಫ್ ಎ ಸೆಟ್ ನೋಡ್ತಾ ಹೋಗಿದ್ವಿ. ಸೆಟ್ ಅಂದ್ರೆ ಇಟ್ಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಗೊತ್ತಾಯ್ತು. ಸಮ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದು ಸೆಟ್ಸ್ ನ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು, ಹೌ ಟು ರೆಪ್ರೆಸೆಂಟ್ ಎ ಸೆಟ್.
ಸೊ ಇದು ನಮ್ಮ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇದರಲ್ಲಿ there are two types of representation of set. ನಾನು ಆಲ್ರೆಡಿ ಹೇಳಿದೆ ಎರಡು ಟೈಪ್ ಆಫ್ ರೆಪ್ರೆಸೆಂಟೇಷನ್ ಆಫ್ ಸೆಟ್ ಇದೆ. ಬೇಸಿಕಲಿ 3 ಟೈಪ್ಸ್ ಬಂದು ಒಂದು ಡಿಸ್ಕ್ರಿಪ್ಷನ್ ಮೆಥಡ್ ಅಂತ ಹೇಳಿದೆ, ಬಟ್ ದಟ್ ಇಸ್ ನಾಟ್ ಇನ್ ಯುವರ್ ಸಿಲೆಬಸ್. ನಿಮ್ಮ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥದ್ದು ಯಾವ್ದಾದ್ರು ಮೊದಲನೇದು ಸೊ ಇಟ್ಸ್ ಎ ರೋಸ್ಟರ್ ಫಾರ್ಮ್, ಅಥವಾ ಅದನ್ನ ಇನ್ನೊಂದು ಹೆಸರಲ್ಲಿ ಕರಿತೀವಿ, ದಟ್ ಇಸ್ ಕಾಲ್ಡ್ ಅಸ್ ಟ್ಯಾಬ್ಲರ್ ಫಾರ್ಮ್ ಅಂತ. ಸೊ ಮತ್ತೊಂದು ಯಾವ್ದು ಸರ್ ಅಂತ ಕೇಳಿದ್ರೆ ಇಟ್ಸ್ ಕಾಲ್ಡ್ ಅಸ್ ಸೆಟ್ ಬಿಲ್ಡರ್ ಮೆಥಡ್ ಅಂತ ಕರಿತೀವಿ. ಯಾವ್ದು ಸೆಟ್ ಬಿಲ್ಡರ್ ಮೆಥಡ್, ಇನ್ನೊಂದು ರೋಸ್ಟರ್ ಫಾರ್ಮ್ ಅಥವಾ ಟ್ಯಾಬ್ಲರ್ ಫಾರ್ಮ್. ಫಸ್ಟ್ ಬಂದು ರೋಸ್ಟರ್ ಟ್ಯಾಬ್ಲರ್, ಸೆಕೆಂಡ್ ಬಂದು ಸೆಟ್ ಬಿಲ್ಡರ್. ಸೊ ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಸೊ ಲೆಟಸ್ ಡಿಸ್ಕಸ್ ಯಾರು ರೋಸ್ಟರ್ ಅಥವಾ ಟ್ಯಾಬ್ಲರ್ ಫಾರ್ಮ್ ಅಂದ್ರೆ ಏನು ಸರ್, ಯಾವ ರೀತಿ ಅದು ಹೆಂಗೆ ರೆಪ್ರೆಸೆಂಟ್ ಮಾಡುತ್ತೆ, ಅಥವಾ ಸೆಟ್ ಬಿಲ್ಡರ್ ಅಂತ ನೋಡ್ತಾ ಬಂದಾಗ ಅದಕ್ಕೊಂದಷ್ಟು ಪ್ರಾಪರ್ಟೀಸ್ ಇದೆ, ಅದು ಏನ್ ಹೇಳುತ್ತೆ. ಸೊ ಇದನ್ನ ನೋಡ್ತಾ ಹೋಗೋಣ ಫಸ್ಟ್. ಸೊ ರೋಸ್ಟರ್ ಫಾರ್ಮ್ ನ ನೋಡ್ತಾ ಹೋಗೋಣ. ಸೊ ಏನ್ ಹೇಳ್ತಿದೆ ರೋಸ್ಟರ್ ಫಾರ್ಮ್ ನೋಡಿ, ಇಲ್ಲಿ ಆಲ್ ದ ಎಲಿಮೆಂಟ್ಸ್ ಆರ್ ಲಿಸ್ಟೆಡ್. ಮೊದ್ಲು ಏನ್ ಮಾಡ್ತೀವಿ, ಪ್ರತಿಯೊಂದು ಎಲಿಮೆಂಟ್ಸ್ ಲಿಸ್ಟ್ ಮಾಡ್ತೀವಿ. ಸೊ ದೆನ್ ದ ಎಲಿಮೆಂಟ್ಸ್ ಆರ್ ಸಪರೇಟೆಡ್ ಬೈ ಕಾಮರ್ಸ್. ಪ್ರತಿಯೊಂದು ಎಲಿಮೆಂಟ್ ಬರೀತಾ ಸೊ ಅದ್ರ ಮಧ್ಯ ಒಂದು ಎಲಿಮೆಂಟ್ ಬರ್ದೋ ಕಾಮ ಹಾಕ್ಬೇಕು, ನೆಕ್ಸ್ಟ್ ಎಲಿಮೆಂಟ್ ಬರ್ದೋ ಕಾಮ ಹಾಕ್ಬೇಕು, ಸೊ ಅದ್ರ ನೆಕ್ಸ್ಟ್ ಎಲಿಮೆಂಟ್ ಬರೆದ್ರೆ ಕಾಮ ಹಾಕ್ಬೇಕು, ಈ ರೀತಿ ಬರಿತಾ ಹೋಗೋದು. ಸೊ ದ ಎಲಿಮೆಂಟ್ಸ್ ಆರ್ ಸಪರೇಟೆಡ್ ಬೈ ಕಾಮರ್ಸ್. ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ದೇ ಆರ್ ಎನ್ಕ್ಲೋಸ್ಡ್ ಬೈ ಬ್ರಾಕೆಟ್ಸ್. ಬ್ರಾಕೆಟ್ಸ್ ಇಂದ ಎನ್ಕ್ಲೋಸ್ ಮಾಡಬೇಕು. ಇದನ್ನ ಫ್ಲವರ್ ಬ್ರಾಕೆಟ್ ಅಂತ ಕರಿತೀರಲ್ವಾ, ಸೊ ಈ ಬ್ರಾಕೆಟ್ ಯೂಸ್ ಮಾಡ್ಕೊಂಡು ಸೊ ಸೆಟ್ಸ್ ನ ಎನ್ಕ್ಲೋಸ್ ಮಾಡಬೇಕು. ಸೊ ಎಕ್ಸಾಂಪಲ್ ಬರ್ದಿದೆ ನೋಡಿ, ಎ ಇಸ್ ಈಕ್ವಲ್ ಟು ABCDEF ಅನ್ನೋ ಇಷ್ಟು ಎಲಿಮೆಂಟ್ಸ್ ಬರ್ತಿದೆ. ಇಲ್ಲೇನ್ ಮಾಡಿದೆ ನೋಡಿ, ಫಸ್ಟ್ ಪ್ರಾಪರ್ಟಿ ಏನ್ ಮಾಡಿದೆ, ಎಲಿಮೆಂಟ್ಸ್ ಆರ್ ಲಿಸ್ಟೆಡ್ ಆಗಿದ್ಯಾ. ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ ಏನ್ ಹೇಳ್ತಾರೆ, ದೇ ಆರ್ ಸಪರೇಟೆಡ್ ಬೈ ಕಾಮಾಸ್. ಕಾಮ ಇಂದ ಸಪರೇಟ್ ಮಾಡಬೇಕು. ಎ ಅನ್ನೋ ಒಂದು ಎಲಿಮೆಂಟ್ ಆಯ್ತು ಕಾಮ, ನೆಕ್ಸ್ಟ್ ಬಿ ಅನ್ನೋ ಎಲಿಮೆಂಟ್ ಆಯ್ತು ಕಾಮ, ಸಿ ಅನ್ನೋದು ಎಲಿಮೆಂಟ್ ಆಯ್ತು ಕಾಮ, ಡಿ ಅನ್ನೋ ಎಲಿಮೆಂಟ್ ಆಯ್ತು ಕಾಮ, ಇ ಅನ್ನೋ ಎಲಿಮೆಂಟ್ ಆಯ್ತು ಕಾಮ, ನೆಕ್ಸ್ಟ್ ಎಫ್ ಲಾಸ್ಟ್ ಆಗಿರೋದು ಅದು ಆಸ್ ಇಟ್ ಇಸ್ ಆಗಿ ಉಳಿಸ್ತೀವಿ. ಓಕೆನಾ. ಸೊ ಈ ರೀತಿ ಏನ್ ಮಾಡ್ಬೇಕು, ಎಲಿಮೆಂಟ್ ಶುಡ್ ಬಿ ಸಪರೇಟೆಡ್ ಬೈ ಕಾಮಾಸ್. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕು ಸರ್, ಸೊ ದೇ ಆರ್ ಎನ್ಕ್ಲೋಸ್ಡ್ ಬೈ ಫ್ಲವರ್ ಬ್ರಾಕೆಟ್ಸ್. ಸೊ ಫ್ಲವರ್ ಬ್ರಾಕೆಟ್ ಯೂಸ್ ಮಾಡ್ಕೊಂಡು ವಿ ಆರ್ ಎನ್ಕ್ಲೋಸಿಂಗ್ ದಟ್. ಸೊ ಇದು ಏನು ಸರ್ ಅಂದ್ರೆ ಎ ಇಸ್ ಈಕ್ವಲ್ ಟು ಅಂತ ಬರ್ತೀನಿ. ಎ ಇಸ್ ದ ನೇಮ್ ಆಫ್ ದಟ್ ಸೆಟ್. ಆ ಸೆಟ್ ನ ನಾವು ಲಾಸ್ಟ್ ಕಾನ್ಸೆಪ್ಟ್ ಹೇಳ್ಬೇಕಾದ್ರೆ ಸೆಟ್ಸ್ ಅಂದ್ರೆ ಏನು ಅಂತ ಹೇಳ್ಬೇಕಾದ್ರೆ ಹೇಳಿದಲ್ವಾ, ಇಲ್ಲಿ ಬರ್ತಿದ್ವಲ್ವಾ. ಸೊ ಸೆಟ್ಸ್ ಅಂದ್ರೆ ಏನಂತ ಹೇಳ್ಬೇಕಾದ್ರೆ ಹೇಳಿದ್ದು, ಸೆಟ್ಸ್ ಆರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್. ಸೆಟ್ಸ್ ನ ಯಾವ ಲೆಟರ್ಸ್ ಇಂದ ಡಿನೋಟ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ಸ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್. ಇಲ್ಲಿ ಒಂದು ಸೆಟ್ ಎ ಅಂತ ತಗೊಂಡಿದ್ವಿ, ಅದರಲ್ಲಿ ಒಂದಷ್ಟು ಎಲಿಮೆಂಟ್ಸ್ ಇದೆ, ಆ ಎಲಿಮೆಂಟ್ಸ್ ಸ್ಮಾಲ್ ಲೆಟರ್ಸ್ ಇಂದ ಡಿನೋಟ್ ಮಾಡಿದೀವಿ. ಇದಿಷ್ಟು ನಾವು ನೋಡಿದ್ವಿ ಅಲ್ವಾ. ಸೊ ಅದೇ ರೀತಿ ಸೆಟ್ ಟ್ಯಾಬ್ಲರ್ ಫಾರ್ಮ್ ಅಥವಾ ರೋಸ್ಟರ್ ಫಾರ್ಮ್ ಅಂದ್ರೆ ಎಲಿಮೆಂಟ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು ಸೆಟ್ ಬರ್ದಿರ್ತೀರಾ, ನೇಮ್ ಆಫ್ ಎ ಸೆಟ್ ಇರುತ್ತೆ. ಸೊ ಫ್ಲವರ್ ಬ್ರಾಕೆಟ್ಸ್ ಓಪನ್ ಆಗಿರುತ್ತೆ, ಅದ್ರೊಳಗಡೆ ಎಲಿಮೆಂಟ್ಸ್ ಇರುತ್ತೆ. ಎಲಿಮೆಂಟ್ಸ್ ಮಧ್ಯ ಈಚ್ ಎಲಿಮೆಂಟ್ಸ್ಗೂ ಕಾಮ ಇಂದ ಸಪರೇಟ್ ಮಾಡಿದ್ರೆ ಸೊ ಅದು ಯಾವ ಮೆಥಡ್ ಅಲ್ಲಿ ಇದೆ ಅಥವಾ ಯಾವ ಫಾರ್ಮ್ ಅಲ್ಲಿ ಇದೆ ಆ ಸೆಟ್ ಅಂತ ಹೇಳೋದಾದ್ರೆ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ರೋಸ್ಟರ್ ಅಥವಾ ಟ್ಯಾಬ್ಲರ್ ಫಾರ್ಮ್ ಅಥವಾ ಲಿಸ್ಟೆಡ್ ಫಾರ್ಮ್ ಅಂತ ಇನ್ನೊಂದು ಹೆಸರು ಕೂಡ ಇದೆ. ಸೊ ರೋಸ್ಟರ್ ಮೆಥಡ್ ಅಂತ ನಾವು ಕರಿಬಹುದು, ಟ್ಯಾಬ್ಲರ್ ಮೆಥಡ್ ಅಂತ ಕರಿಬಹುದು, ಅಥವಾ ಲಿಸ್ಟೆಡ್ ಮೆಥಡ್ ಅಂತ ನಾವು ಕರಿಬಹುದು. ಸೊ ಈ ಮೂರು ಹೆಸರಲ್ಲೂ ಇದನ್ನ ಕರೀತಾರೆ. ಬೇಸಿಕಲಿ ನಿಮಗೆ ರೋಸ್ಟರ್ ಅಥವಾ ಟ್ಯಾಬ್ಲರ್ ಮೆಥಡ್ ಅಂತ ಕರೀತಾರೆ. ಸೊ ಅದಾಯ್ತು ಸರ್. ನೆಕ್ಸ್ಟ್ ಸೆಟ್ ಬಿಲ್ಡರ್ ಫಾರ್ಮ್ ಏನ್ ಹೇಳುತ್ತೆ, ಏನು ಸೆಟ್ ಫಾರ್ಮ್. ಸೊ ಇಲ್ಲಿ ನೋಡಿ, ಆಲ್ ದ ಎಲಿಮೆಂಟ್ಸ್ ಆಫ್ ಸೆಟ್ ಪೊಸೆಸ್ ಎ ಸಿಂಗಲ್ ಪ್ರಾಪರ್ಟಿ. ಸೊ ಪೊಸೆಸ್ ಅಂದ್ರೆ ಏನು, ಸೊ ಇಟ್ ಒಬೇಸ್ ಅಂತ. ಸೊ all the elements of a set possess a single property which is not possessed by other elements outside the set. ಸೆಟ್ ಇಂದ ಹೊರ ಉಳಿದಿರ್ತಕ್ಕಂಥ ಎಲಿಮೆಂಟ್ಸ್ ಪೊಸೆಸ್ ಮಾಡದಲ್ಲೇ ಇರ್ತಕ್ಕಂಥ ಪ್ರಾಪರ್ಟಿನ ಸೆಟ್ ಒಳಗಡೆ ಇರ್ತಕ್ಕಂಥ ಎಲಿಮೆಂಟ್ಸ್ ಪೊಸೆಸ್ ಮಾಡುತ್ತೆ ಅಂದ್ರೆ ಒಬೆ ಮಾಡುತ್ತೆ. ಸೊ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಸೊ ಈಗ ಒಂದು ಎಕ್ಸಾಂಪಲ್ ಬರೀತೀನಿ ನೋಡಿ, ಇದು ಆಮೇಲೆ ಹೇಳ್ಕೊಡ್ತೀನಿ. ಫಸ್ಟ್ ಸೊ ಎ ಅನ್ನೋ ಒಂದು ಸೆಟ್ ತಗೋತೀನಿ, ಸೆಟ್ ಎ ಅನ್ನೋ ಒಂದು ಎಲಿಮೆಂಟ್ ಒಂದು ಸೆಟ್ ತಗೋತಾ ಇದೀನಿ. ಈ ಸೆಟ್ ಒಳಗಡೆ ಸೊ ಯಾವ ರೀತಿ ನಾನು ಸೆಟ್ ಬಿಲ್ಡರ್ ಬಗ್ಗೆ ಮಾತಾಡ್ತಾ ಇಲ್ಲ, ಆ ಪ್ರಾಪರ್ಟಿ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ, ಜಸ್ಟ್ ವಾಟ್ ದ ಪ್ರಾಪರ್ಟಿ ಸೇಸ್ ಅಂತ. ಸೊ ಈಗ ಸೆಟ್ ಆಫ್ ಆಲ್ ಈವನ್ ನಂಬರ್ಸ್ ಅಂತ ಬರೀತೀವಿ. ಎಕ್ಸ್ ವೇರ್ ಎಕ್ಸ್ ಈಸ್ ಸೆಟ್ ಆಫ್ ಈವನ್ ನಂಬರ್ಸ್ ಅಂತಾನೆ ಬರೆಯೋಣ. ಓಕೆನಾ. ಆಡ್ ನಂಬರ್ಸ್ ನೋಡೋಣ. ಸೆಟ್ ಆಫ್ ಈವನ್ ನಂಬರ್ಸ್ ಲೆಸ್ ದೆನ್ 7 ಅಂತ ಬರೀತೀನಿ. ಓಕೆನಾ. ಸೊ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, ಎಕ್ಸ್ ವೇರ್ ಎಕ್ಸ್ ಈಸ್ ಸೆಟ್ ಆಫ್ ಈವನ್ ನಂಬರ್ಸ್ ಲೆಸ್ ದೆನ್ 7. ಸೊ ಈಗ ಸೆಟ್ ಏನಲ್ಲಿ ಬರ್ತಕ್ಕಂಥ ನೋಡಿ, ಸೊ ಇಲ್ಲಿ ಡಿಫ್ರೆನ್ಸ್ ಆಮೇಲೆ ಹೇಳ್ತೀನಿ. ಫಸ್ಟ್ ಯಾವೆಲ್ಲ ಎಲಿಮೆಂಟ್ಸ್ ಬರುತ್ತೆ ನೋಡೋಣ. ಸೊ ಯಾವೆಲ್ಲ ಈವನ್ ನಂಬರ್ಸ್ ಬರುತ್ತೆ ವಿಚ್ ಇಸ್ ಲೆಸ್ ದೆನ್ 7. ಸೊ ಲೆಸ್ ದೆನ್ 7 ಈವನ್ ನಂಬರ್ಸ್ ಯಾವ್ದಾವ್ದಿದೆ, ಸೊ ನಿಮಗೆ ಮೊದಲು ಸೊ 2 ಇದೆ, ನೆಕ್ಸ್ಟ್ 4 ಇದೆ, ನೆಕ್ಸ್ಟ್ 6 ಇದೆ. ಸೊ ಲೆಸ್ ದೆನ್ 7 ಅಂದ್ರೆ ಇವು ಮೂರು ಈವನ್ ನಂಬರ್ಸ್ ಬರ್ತಾ ಹೋಗ್ತಾವೆ, 2 4 6. ಅರ್ಥ ಆಯ್ತಲ್ಲ. ಸೊ ಎಕ್ಸ್ ವೇರ್ ಎಕ್ಸ್ ಇಸ್ ಎ ಸೆಟ್ ಆಫ್ ಈವನ್ ನಂಬರ್ಸ್ ಲೆಸ್ ದೆನ್ 7 ಅಂತ ಬಂದಾಗ 2, 4, 6. ಅರ್ಥ ಆಯ್ತಲ್ಲ. ಸೊ ಈಗ ಇದು ನೋಡಿ, ಸೊ ಇಲ್ಲಿ ನಾನೇನ್ ಮಾಡಿದ್ನಿ, 3 ಎಲಿಮೆಂಟ್ ಬರ್ದಿದ್ದೀನಿ, ಅದ್ರ ಮಧ್ಯೆ ಕಾಮಾಸ್ ಯೂಸ್ ಮಾಡಿದ್ನಿ. ಸೊ ಈ ಮೆಥಡ್ ಯಾವ ಮೆಥಡ್ ಆಯ್ತು, ದಿಸ್ ಮೆಥಡ್ ಇಸ್ ಕಾಲ್ಡ್ ಆಸ್ ರೋಸ್ಟರ್ ಮೆಥಡ್, ರೋಸ್ಟರ್ ಅಥವಾ ಟ್ಯಾಬ್ಯುಲರ್ ಮೆಥಡ್ ಆಯ್ತು. ಕರೆಕ್ಟ್ ಅಲ್ವಾ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ರೋಸ್ಟರ್ ಅಥವಾ ಟ್ಯಾಬ್ಯುಲರ್ ಮೆಥಡ್. ಹಂಗಿದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಯಾವುದು ಸರ್, ಸಾರಿ ಸೆಟ್ ಬಿಲ್ಡರ್ ಫಾರ್ಮ್ ಯಾವುದು. ಸೊ ಸೆಟ್ ಎ ಇಸ್ ಈಕ್ವಲ್ ಟು ಎಕ್ಸ್ ವೇರ್ ಎಕ್ಸ್ ಇಸ್ ಎ ಸೆಟ್ ಆಫ್ ಈವನ್ ನಂಬರ್ಸ್ ಲೆಸ್ ದೆನ್ 7. ಈ ಕಂಡೀಷನ್ ಬರ್ದಿದೆ. ಮತ್ತೆ ಇಲ್ಲಿ ಏನೋ ಬರ್ದಿದ್ರಲ್ಲ ಸರ್, ಏನಿದು ಅಲ್ವಾ, ನೋಡಿ ಇಲ್ಲಿಗೆ ಬನ್ನಿ. ಸೊ ಎ ಇಸ್ ಈಕ್ವಲ್ ಟು ಎಕ್ಸ್ ವೇರ್, ಸೊ ಎಕ್ಸ್ ಅನ್ನೋದು ಏನು, ಸೊ ಏನು ಇದು ಎಕ್ಸ್ ಅನ್ನೋದು ಇಟ್ಸ್ ಎ ಎಲಿಮೆಂಟ್. ಸೊ ಎಲಿಮೆಂಟ್ ಆಫ್ ಸೆಟ್. ಸೊ ಆ ಸೆಟ್ಟಿನ ಎಲಿಮೆಂಟ್ ಎಕ್ಸ್ ಅನ್ನೋದು ಇಟ್ ಇಸ್ ಎ ಎಲಿಮೆಂಟ್ ಆಫ್ ದಟ್ ಸೆಟ್
ಸೊ ಇಲ್ಲಿ ಏನೋ ಕಂಡೀಷನ್ ಬರ್ತಿದ್ರಲ್ಲ ಇದೆ ಏನು ಅಂದ್ರೆ ಎಕ್ಸ್ ಇಸ್ ಎ ಪ್ರಾಪರ್ಟಿ ಆಫ್ ದಿ ಎಲಿಮೆಂಟ್. ಇಲ್ಲಿ ಬರೀತಕ್ಕಂಥದ್ದು ಪ್ರಾಪರ್ಟಿ. ಇಲ್ಲಿಗೆ ಬನ್ನಿ, ಎಕ್ಸ್ ವೇರ್ ಎಕ್ಸ್ ಇಸ್ ಸೆಟ್ ಆಫ್ ಈವನ್ ನಂಬರ್ಸ್ ಲೆಸ್ ದೆನ್ 7 ಅಂತ ಹೇಳ್ತೇನಲ್ವಾ. ಸೊ ಇಲ್ಲಿ ಏನ್ ಬರೀಬೇಕು, ಈ ಸೆಟ್ ಒಳಗಡೆ ಯಾವೆಲ್ಲ ಎಲಿಮೆಂಟ್ಸ್ ಇದೆ, ಸೆಟ್ ಆಫ್ ಈವನ್ ನಂಬರ್ಸ್ ಇದೆ, ಯಾವುದು ಲೆಸ್ ದೆನ್ 7 ಗಿಂತ ಕಡಿಮೆ ಇರತಕ್ಕಂಥ ಎಲ್ಲ ಈವನ್ ನಂಬರ್ಸ್ ಈ ಸೆಟ್ ಹೊಂದಿದೆ. ಈ ತರ ಬರೀತಕ್ಕಂಥದ್ದು ಸೆಟ್ ಬಿಲ್ಡರ್ ಫಾರ್ಮ್ ಇನ್ ಟರ್ಮ್ಸ್ ಆಫ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಸೊ ಫಸ್ಟ್ ಏನ್ ಮಾಡ್ಬೇಕು, ಒಂದು ನೇಮ್ ಕೊಡಬೇಕು. ಸೊ ಇಸ್ ಈಕ್ವಲ್ ಟು ಬರೀಬೇಕು, ಫ್ಲವರ್ ಬ್ರಾಕೆಟ್ಸ್ ಓಪನ್ ಮಾಡಬೇಕು. ಫ್ಲವರ್ ಬ್ರಾಕೆಟ್ ಓಪನ್ ಮಾಡಿದ್ಮೇಲೆ ಒಂದು ಎಲಿಮೆಂಟ್ ಬರೀಬೇಕು, ಎಕ್ಸ್ ತಗೋತೀರಾ. ಸೊ ಎಕ್ಸ್ ಅನ್ನೋದು ಇಟ್ಸ್ ಎ ಎಲಿಮೆಂಟ್ ಆಫ್ ದಟ್ ಸೆಟ್. ಎಕ್ಸ್ ವೇರ್ ಎಕ್ಸ್ ಇಸ್ ಎ. ಸೊ ಮುಂದಕ್ಕೆ ನೀವು ಯಾವ ಪ್ರಾಪರ್ಟಿ ಚೂಸ್ ಮಾಡ್ತಾ ಇದ್ರೆ ಆ ಪ್ರಾಪರ್ಟಿನ ಬರೀಬೇಕು. ಒಂದು ಎಕ್ಸಾಂಪಲ್ ಕೊಟ್ಟಿನಿ ನೋಡಿ, ಎ ಇಸ್ ಈಕ್ವಲ್ ಟು ಎಕ್ಸ್ ವೇರ್ ಎಕ್ಸ್ ಇಸ್ ಎ ಸೆಟ್ ಆಫ್ ಈವನ್ ನಂಬರ್ಸ್ ಲೆಸ್ ದೆನ್ 7 ಅಂತ ಹೇಳಿದ್ವಿ. ಸೊ ಅದೇ ರೀತಿ ಇನ್ನೊಂದು ಸೆಟ್ ಬಿ ತಗೋತೀನಿ. ಸೆಟ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ವೇರ್ ಎಕ್ಸ್ ಈಸ್ ಓವೆಲ್ಸ್, ಎಕ್ಸ್ ವೇರ್ ಎಕ್ಸ್ ಈಸ್ ಓವೆಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್ ಅಂತ ಬರೀತೀನಿ. ಎಕ್ಸ್ ವೇರ್ ಎಕ್ಸ್ ಈಸ್ ಓವೆಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್. ಸೊ ಇದು ಸೆಟ್ ಬಿಲ್ಡರ್ ಮೆಥಡ್ ಆಯ್ತು, ಕರೆಕ್ಟಾ. ಈ ಸೆಟ್ಗೆ ರೋಸ್ಟರ್ ಫಾರ್ಮ್ ಅಲ್ಲಿ ಆನ್ಸರ್ ಬರೆಯೋದಾದ್ರೆ ಯಾವ ರೀತಿ ಬರೀಬಹುದು ಸರ್? ಸೆಟ್ ವಿ ಇಸ್ ಈಕ್ವಲ್ ಟು ಯಾವ ರೀತಿ ಬರೀತೀರಾ ಸರ್? ಯಾವ್ದೆಲ್ಲ ಬರುತ್ತೆ ನೋಡಿ ಎಲಿಮೆಂಟ್ಸ್, ಇಂಗ್ಲಿಷ್ ಓವೆಲ್ಸ್. ಓವೆಲ್ಸ್ ಯಾವ್ದಾದ್ರು ಇಂಗ್ಲಿಷ್ ಆಲ್ಫಾಬೆಟ್ಸ್ ನಲ್ಲಿ ಎ ಕಾಮ ಇ ಕಾಮ ಐ ಕಾಮ ಓ ಕಾಮ ಯು. ಸೊ ಈ ರೀತಿ ಬರೀತಾ ಹೋಗುತ್ತೆ. ಸೊ ಇದು ಸೆಟ್ ಬಿಲ್ಡರ್ ಫಾರ್ಮ್, ಇದು ರೋಸ್ಟರ್ ಫಾರ್ಮ್. ಅರ್ಥ ಆಯ್ತಲ್ವಾ ರೆಪ್ರೆಸೆಂಟೇಷನ್ ಆಫ್ ಎ ಸೆಟ್ ಬಗ್ಗೆ. ಸೊ ಇದು ಸೆಟ್ ಬಿಲ್ಡರ್ ಫಾರ್ಮ್, ಇದು ರೋಸ್ಟರ್ ಫಾರ್ಮ್. ಅರ್ಥ ಆಯ್ತಾ? ಆರ್ ಯು ಫೆಮಿಲಿಯರ್ ವಿತ್ ದಟ್? ಓಕೆ, ನೆಕ್ಸ್ಟ್. ಸೊ ಇನ್ ನೆಕ್ಸ್ಟ್ ವಿಡಿಯೋ ಸೊ ನಾವೇನೆಲ್ಲ ಓದ್ತಾ ಹೋಗ್ತೀವಿ, ಟೈಪ್ಸ್ ಆಫ್ ಸೆಟ್ಸ್ ಓದ್ತಾ ಹೋಗೋಣ. ಸೊ ಅದಾದ್ಮೇಲೆ ವಿಲ್ ಗೋ ಫಾರ್ ವೆನ್ ಡಯಾಗ್ರಾಮ್, ಅದಾದ್ಮೇಲೆ ವಿಲ್ ಗೋ ಫಾರ್ ಆಪರೇಷನ್ ಆಫ್ ಎ ಸೆಟ್. ಅರ್ಥ ಆಯ್ತದ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವಿಲ್ ಗೋ ಟು ಟೈಪ್ಸ್ ಆಫ್ ಸೆಟ್ಸ್. ಸೊ ಇಲ್ಲಿಗೆ ವಿಲ್ ಎಂಡ್ ದಿಸ್ ವಿಡಿಯೋ, ವಿಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ವಿಡಿಯೋ. ಸೊ ಪ್ಲೀಸ್ do subscribe to our channel and keep supporting. Thank you.